ಮೊದಲ ರಾಜ್ಯಾಧ್ಯಕ್ಷ ಆದ್ರೆ ಕೋಲಾರಕ್ಕೆ ಬರೋದು ತುಂಬಾ ಕಷ್ಟ ಇತ್ತು. ಬೆಂಗಳೂರಿಂದ 1.5 ಗಂಟೆ ಜರ್ನಿ ಇದ್ರು ಕೂಡ ಬಹುಶಃ ಮಂಜಣ್ಣ ಎಲ್ಲ ಇಲ್ಲಿ ಕೂತಿದ್ದಾರೆ. ನಾನು ಬಹುಶಃ ಇದು 5ನೇ ಬಾರಿ ನಾನು ಕೋಲಾರಕ್ಕೆ ಬರ್ತಾ ಇದ್ದೀನಿ ರಾಜ್ಯಾಧ್ಯಕ್ಷ ಆದ್ಮೇಲೆ. ಬಹುಶಃ ಎಲ್ಲಾ ತಾಲೂಕಿಗೂ ಹೋಗಿದ್ದೇನೆ. ಅದು KGF ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಮಾಲೂರು ಇರ್ಬೋದು, ಯಾವುದೇ ತಾಲೂಕು, ಬಂಗಾರಪೇಟೆ ಇರ್ಬೋದು, ಎಲ್ಲ ತಾಲೂಕುಗಳಿಗೂ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಿಗೆ ಕನಿಷ್ಠ 5 ಬಾರಿ, ತಾಲೂಕುಗಳಿಗೆ ಕನಿಷ್ಠ 1 ಬಾರಿ, ಬಹುಶಃ ಅದು ಎಷ್ಟು ಲಕ್ಷ ಕಿಲೋಮೀಟರ್ ಆಗುತ್ತೋ ಗೊತ್ತಿಲ್ಲ. ಬಹುಶಃ ಇಡೀ ರಾಜ್ಯವನ್ನ ಅತಿ ಹೆಚ್ಚು ಸುತ್ತಿರುವಂತ ಕೀರ್ತಿ ಕೂಡ ನನ್ ತೃಪ್ತಿ ಕೂಡ ಇದೆ ಅನ್ನುವಂಥದ್ದು ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ಬಂದಾಗ ನೌಕರ ಜೊತೆ ಸಂವಾದಗಳನ್ನು ಮಾಡ್ತೇವೆ. ಬಹುಶಃ ಇವತ್ತು ಮಾಡ್ಲಿಕ್ಕೆ ಆಗಿಲ್ಲ, ಹಿಂದೆ ಸಂವಾದಗಳನ್ನು ಮಾಡಿದ್ದೇವೆ, ಚರ್ಚೆಗಳನ್ನು ಮಾಡಿದ್ದೇವೆ. ನಿಮ್ ಸಮಸ್ಯೆಗಳನ್ನ ನಮ್ಗೆ ಹೇಳ್ತೀರಾ, ಆ ಸಮಸ್ಯೆಗಳನ್ನು ತಿಳ್ಕೊಂಡು ಸರ್ಕಾರಕ್ಕೆ ಹೇಳಿ ಆ ಮೂಲಕ 25 ಸರ್ಕಾರಿ ಆದೇಶಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಬಹಳ ಜನ ಮಹಿಳಾ ನೌಕರಿದ್ದೀರಾ, ಪುರುಷ ನೌಕರಿದ್ದೀರಾ, ಅನೇಕ ಗ್ರೌಂಡ್ ಅಲ್ಲಿ ತಮ್ಮ ಸಮಸ್ಯೆಗಳಿದೆ, ಫೀಲ್ಡ್ ಅಲ್ಲಿ ಸಮಸ್ಯೆಗಳಿರ್ತದೆ. ಎಲ್ಲದನ್ನು ಕೂಡ ಸರ್ಕಾರ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಸ್ ಎ ಸಂಘದ ವತಿಯಿಂದ ನಿಮ್ಮ ಸಮಸ್ಯೆಗಳನ್ನ ಸರ್ಕಾರ ಕೇಳುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ವಿಚಾರಗಳಿರ್ಬೋದು, ಅಥವಾ ಬೇರೆ ರಿಫಾರ್ಮ್ ವಿಚಾರಗಳಿರ್ಬೋದು, ಅದನ್ನೆಲ್ಲದನ್ನು ಕೂಡ ತಿಳ್ಕೊಂಡು ಸರ್ಕಾರ ಕೇಳೋದ್ರ ಮೂಲಕ ಸಾಕಷ್ಟು ಜನಪರವಾಗಿರುವಂತ, ನೌಕರ ಪರವಾಗಿರುವಂತ ಕೆಲಸ ಇವತ್ತು ಸಂಘ ಮಾಡಿದೆ. ಬಹುಶಃ ಸುದರ್ಶನ್ ಸರ್ ಕೂಡ ಇಲ್ಲೇ ಇದ್ದಾರೆ. ಸರ್ಕಾರಿ ನೌಕರ ಸಂಘ ಅಂದ್ರೆ ಮಾಧ್ಯಮದವರೆಲ್ಲ ಹೇಗಂತಾರೆ ಅಂದ್ರೆ ಏನ್ರಿ ನಿಮ್ಗೆ ಒಳ್ಳೆ ಸಂಬಳ ಬರುತ್ತದೆ ಹಾಗೆ ಹೇಗೆ ಅಂತಾರೆ. ಬಹುಶಃ ನೋಡಿ ಹೇಳಲಿಕ್ಕೆ ಬಯಸ್ತೇನೆ, 4.5 ಕೋಟಿ ಜನಸಂಖ್ಯೆ ಇದ್ದಾಗ 7,50,000 ಜನ ಸರ್ಕಾರಿ ನೌಕರಿದ್ರು. ಇವತ್ತು 6.5 ಕೋಟಿ ಜನಸಂಖ್ಯೆ ಇದೆ, 5,20,000 ನೌಕರಿದ್ದೇವೆ, 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ. ಬಂದಂತ ಸರ್ಕಾರಗಳು 15, 20, 30 ಜನಪರ ಯೋಜನೆಗಳು. ಬಹುಶಃ ಇವತ್ತಿನ ಸರ್ಕಾರ 5 ಜನಪರ ಯೋಜನೆಗಳನ್ನ ಇನ್ನೂ 6 ತಿಂಗಳು ಕೊಟ್ಟಿದೆ. ಹಿಂದಿನ ಸರ್ಕಾರ 100 ಯೋಜನೆಗಳು, ಅದರಿಂದ ಸಾಕಷ್ಟು ಭಾಗ್ಯ ಯೋಜನೆಗಳನ್ನ ಸರ್ಕಾರ ಕೊಡ್ತಿದೆ. ಆದ್ರೆ ನೇಮಕಾತಿಗಳಾಗ್ತಾ ಇಲ್ಲ, ಖಾಲಿ ಹುದ್ದೆಗಳು ಭರ್ತಿ ಆಗ್ತಾ ಇಲ್ಲ. ಆ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಅದನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹುಶಃ ನಮ್ಮ ಸಿದ್ದರಾಮಯ್ಯ ಇದ್ದಾರೆ, ಮಹಿಳೆಯರಿಗೆ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಒತ್ತಡ ಇದೆ ಅಂದ್ರೆ ನಿದ್ದೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅವ್ರಿಗೆ, ಸಾಕಷ್ಟು ಒತ್ತಡಗಳಿದೆ. ಸರ್ಕಾರ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಖಾಲಿ ಹುದ್ದೆಗಳು ಭರ್ತಿ ಮಾಡ್ತಾ ಇಲ್ಲ. ಇವತ್ತು 2.5 ಲಕ್ಷ ಹುದ್ದೆಗಳಿದೆ. PDOಗಳು 3 ಗ್ರಾಮ ಪಂಚಾಯತಿ ಚಾರ್ಜ್ ಇದ್ದಾರೆ, ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ ಚಾರ್ಜ್ಗಳಿದ್ದಾರೆ. ಬಹುಶಃ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಸಮಸ್ಯೆ ಇಲ್ಲ, ಆಫೀಸರ್ಸ್ ಇದ್ದಾರೆ. ಕೆಳಗಡೆ ಗ್ರೌಂಡ್ ನಲ್ಲಿ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಟೀಚಿಂಗ್ ಕೊಡುವಂತ ಡಿಪಾರ್ಟ್ಮೆಂಟ್ ಅಲ್ಲಿ 25,000 ಹುದ್ದೆಗಳು ಖಾಲಿ ಇದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ 15,000 ಇದೆ. ಔಟ್ಸೋರ್ಸಿಂಗ್ ಸಿಸ್ಟಮ್ ಕೂಡ ಈ ವ್ಯವಸ್ಥೆನಲ್ಲಿದೆ. ಯಾರ ಮೇಲೂ ಕೂಡ ರೆಸ್ಪಾನ್ಸಿಬಿಲಿಟಿಗಳನ್ನ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹೇಗೆ ನಾವು ಕ್ವಾಲಿಟಿ ಎಜುಕೇಶನ್, ಕ್ವಾಲಿಟಿ ಸರ್ವಿಸ್, ಕ್ವಾಲಿಟಿ ಅಡ್ಮಿನಿಸ್ಟ್ರೇಷನ್ ಕೊಡಬಹುದು ಅನ್ನೋದನ್ನ ಒಂದೊಮ್ಮೆ ಯೋಚನೆ ಮಾಡಿ. ಇಂಥ ವ್ಯವಸ್ಥೆನಲ್ಲಿ ಕರ್ನಾಟಕ ಅಭಿವೃದ್ಧಿಯಲ್ಲಿ ಇಡೀ ದೇಶದಲ್ಲಿ 6ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ನಾವು ಹೆಮ್ಮೆಯಿಂದ ಹೇಳಿ ಬಯಸ್ತೇವೆ. ಕಡಿಮೆ ವೇತನ ತಗೊಂಡು ಖಾಲಿ ಹುದ್ದೆಗಳಿದ್ದು 6ನೇ ಸ್ಥಾನದಲ್ಲಿ ಕೂಡ ಇವತ್ತು GST ಕಲೆಕ್ಷನ್ ಅಲ್ಲಿ ಮಹಾರಾಷ್ಟ್ರವನ್ನು ಬಿಟ್ಟರೆ ಕರ್ನಾಟಕ ನಂಬರ್ 2 ನಲ್ಲಿದೆ ಅನ್ನುವಂಥದ್ದನ್ನ ಹೇಳಿ ಬಯಸ್ತೇವೆ. ರೆವಿನ್ಯೂ ಕಲೆಕ್ಷನ್ ಬಹುಶಃ ಸುದರ್ಶನ್ ಸರ್ ಹೇಳಿದ್ರು 1 ಲಕ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಹೇಳಿ. 1,07,000 ಕೋಟಿ ಟಾರ್ಗೆಟ್ ಅನ್ನ ಈ ಬಜೆಟ್ ಒಳಗೆ ಕೊಟ್ಟಿದ್ದಾರೆ. 100ಕ್ಕೆ 100 ನಮ್ಮ ಅಧಿಕಾರಿ ನೌಕರರನ್ನು ರೀಚ್ ಮಾಡಿದ್ದಾರೆ ಅಂತ ಹೇಳಿ ಹೆಮ್ಮೆಯಿಂದ ನನ್ನ ಈ ಸಂದರ್ಭದಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಇಲ್ಲೇ ಇದ್ದಾರೆ. ಯೋಚನೆ ಮಾಡ್ಬೇಕಲ್ಲ, ಮಾಡ್ತಾ ಇದೀವಿ, ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ಮಾಧ್ಯಮಗಳ ಬಗ್ಗೆ ಹಾಗೆ ಹೇಳ್ತಿದ್ದೆ. ಇವತ್ತು ನೋಡಿ ಕೋವಿಡ್ ಬಂತು, 200 ಕೋಟಿ ಒಂದು ದಿನದ ವೇತನವನ್ನ ಸರ್ಕಾರಕ್ಕೆ ಕೊಡುವಂತ ಕೆಲಸ ಇಡೀ ದೇಶದಲ್ಲಿ ಯಾವ ಕಾರ್ಪೊರೇಟ್ ಸಂಸ್ಥೆ ಮಾಡಿಲ್ಲ, ನಮ್ಮ ಸರ್ಕಾರಿ ನೌಕರ ಸಂಘ ಮಾಡಿದೆ. ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಬಂತು, ಅವಾಗಲೂ ಕೂಡ 180 ಕೋಟಿ ಒಂದು ದಿನದ ವೇತನವನ್ನ ಸರ್ಕಾರಕ್ಕೆ ಕೊಟ್ಟು ಆ ಜನಗಳ ಸಂತ್ರಸ್ತರ ನೋವಿಗೆ ನೆರವಾಗಿದ್ದರು ಅಂತ ಗೌರವ ನಮಗಿದೆ. ಮಡಿಕೇರಿನಲ್ಲಿ 2019ರಲ್ಲಿ ಗುಡ್ಡ ಕುಸಿತ ಆದಾಗ ಸುಮಾರು 160 ಕೋಟಿ ಒಂದು ದಿನದ ವೇತನವನ್ನ ನಾವು ನೌಕರರು ಅವರ ಕುಟುಂಬ ಕೊಟ್ಟು ಮನೆಗಳನ್ನ, ಸಾವಿರಾರು ಮನೆಗಳನ್ನ ನಮ್ಮ ನೌಕರರಿಂದ ಅಲ್ಲಿನ ಗುಡ್ಡ ಕುಸಿತ ಪ್ರದೇಶದ ಆ ಮಡಿಕೇರಿ ಭಾಗದ ಜನಗಳಿಗೆ ಕಟ್ಟಿಸ್ಕೊಟ್ಟಿರೋದು ಕೂಡ ನಮಗಿದೆ. ಬಹುಶಃ ಪುಣ್ಯಕೋಟಿಗಳ ಬಗ್ಗೆ, ಹಸುಗಳ ಬಗ್ಗೆ ಎಲ್ಲ ಮಾತನಾಡ್ತೇವೆ. ಆ ಹಸುಗಳನ್ನ ಸಾಕ್ಲಿಕ್ಕೆ ಹಿಂದಿನ ಸರ್ಕಾರ ಕೇಳಿದಾಗ 50 ಕೋಟಿ ಹಣವನ್ನ ನಾವು ನೌಕರ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿರೋದು ಕೂಡ ಇದೆ. ಬಹುಶಃ ನಾನು ಅಧ್ಯಕ್ಷ ಆದ್ಮೇಲೆ 700 ಕೋಟಿ ಹಣವನ್ನ ರಾಜ್ಯ ಸರ್ಕಾರಕ್ಕೆ ನಾವು ದೇಣಿಗೆಯಾಗಿ ಕೊಟ್ಟಿದ್ದೇವೆ. ಅದರಿಂದ 1,000 ಕೋಟಿ ಹಣವನ್ನು ನಾವು DA ಬಿಟ್ಕೊಂಡಿದ್ದೀವಿ, ಎಲ್ಲ ಕೂಡ ಮಾಡಿದ್ದೇವೆ. ಬಹುಶಃ ಯೋಚನೆ ಮಾಡಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷ 2 ಕೋಟಿ ನಾವು ಸರ್ಕಾರಕ್ಕೆ ಕೊಡ್ತೇವೆ. ಅನೇಕ ಸಂದರ್ಭಗಳು ಬಹುಶಃ ಇಷ್ಟೆಲ್ಲ ಜನಪರ ಸಮಾಜಮುಖಿ ಕೆಲಸವನ್ನ ಈ ರಾಜ್ಯದ ಸರ್ಕಾರಿ ನೌಕರು ಮಾಡ್ತಾ ಇದ್ದೇವೆ. ಇಷ್ಟು ಒತ್ತಡಗಳ ನಡುವೆ ಊಹೆ ಮಾಡ್ಕೊಳ್ಳಿ, ಸಾಕಷ್ಟು ಒತ್ತಡ, BP, ಶುಗರ್, ಅನೇಕ ಕಾಯಿಲೆಗಳಿದೆ, ಒತ್ತಡದಲ್ಲಿದ್ದೇವೆ. ಅನೇಕ ಸ್ಕೀಮ್ಗಳನ್ನು ತಂದಿಲ್ಲ, ಹೆಲ್ತ್ ಸ್ಕೀಮ್ ತಂದಿಲ್ಲ. ಇದ್ರ ನಡುವೆನೂ ಕೂಡ ನಾವು ಅತ್ಯಂತ ಎಫಿಷಿಯಂಟ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂತ ಖುಷಿ ಕೂಡ ನಮಗಿದೆ. ಬಹುಶಃ ಇಂತೆಲ್ಲದರ ನಡುವೆ ಸಾಕಷ್ಟು ಜನಪರವಾಗಿರುವಂತ, ನೌಕರ ಪರವಾಗಿರುವಂತ ಆದೇಶಗಳು ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಆಗಿದೆ. ಬಹುಶಃ ಅದನ್ನ ಹೇಳ್ಲಿಕ್ಕೆ ಹೋದ್ರೆ 1-2 ಗಂಟೆ ವಿಚಾರಗಳಿದೆ, ನಾನೇನು ಹೇಳ್ಲಿಕ್ಕೆ ಹೋಗೋದಿಲ್ಲ.